ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ CK ಅಂಗ್ರಿ ಫುಡ್ಡಿ. ಇವತ್ತು ಮನೆಯಲ್ಲೇ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಹಾಕ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಇವತ್ತು ನೋಡಿ, ಸಣ್ಣಕ್ಕೆ ಮಾವಿನಕಾಯಿ ಹಚ್ಕೊಳ್ಳಿ. ಫಸ್ಟು ಒಂದು ಚೂರು ನೀರಂಶ ಇಡಬಾರ್ದು, ತೊಳೆದು ಒಣಗಿಸಿರೋ ಮಾವಿನಕಾಯಿ ಇದು ನೋಡಿ. ಈ ಥರ ಈ ಸೈಜಿಗೆ ಹಚ್ಕೋಬೇಕು, ದಪ್ಪಗೆ. ಈಗ ಒಂದು ಡಬ್ಬಕ್ಕೆ ಹೇಗೆ ಹಾಕ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಒಂದು ಡಬ್ಬ ತಗೊಳ್ಳಿ, ಒಂಚೂರು ನೀರಂಶ ಇಡಬಾರ್ದು. ನೀರಂಶ ಇದ್ರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗುತ್ತೆ ನೋಡಿ. ಸ್ವಲ್ಪ ಬುಡಕ್ಕೆ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಹಚ್ಚಿರೋ ಮಾವಿನಕಾಯಿ ನೋಡಿ, ಈ ಥರ ಫುಲ್ಲು ಹಾಕ್ಕೋಬೇಕು. ಆಮೇಲೆ ಮೇಲ್ಗಡೆ ಉಪ್ಪು ಹಾಕಿ ಫುಲ್ಲು ಉಪ್ಪು ತುಂಬಬೇಕು ಮೇಲೆ, ಮಾವಿನಕಾಯಿ ಕಾಣದೇ ಇರೋ ಥರ. ಉಪ್ಪು ಕಮ್ಮಿ ಇದ್ದರೆ ಬೇಗ ಹಾಳಾಗುತ್ತೆ ಉಪ್ಪಿನಕಾಯಿ. ನೋಡಿ, ಈ ಥರ ಹಾಕ್ಕೋಬೇಕು ನೋಡಿ. ಈ ಥರ ಹಾಕ್ಕೊಳ್ಳಿ. ಒಂದು 3-4 ದಿನ ಬಿಟ್ಬಿಡಿ, ಅದು ಫುಲ್ಲು ನೀರು ಬಿಡುತ್ತೆ ಉಪ್ಪಿನಕಾಯಿ. ಮಾವಿನಕಾಯಿ ಎಲ್ಲ ನೀರು ಬಿಡುತ್ತೆ. ಆಮೇಲೆ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಈ ಥರ ಟೈಟಾಗಿ ಮುಚ್ಚಿ ಇಟ್ಬಿಡಿ. ಒಂದು 3 to 4 days ಓಪನ್ ಮಾಡಿಬಿಡಿ. ಆ ಉಪ್ಪೆಲ್ಲ ಕರಗಿ ನೀರಾಗುತ್ತೆ ನೋಡಿ. ಈಗ ಮಸಾಲೆ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಒಂದು ಚಮಚ ಸಾಸಿವೆ, ಒಂದು 2-3 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. ಒಂದು ಚೂರು ಮೆಂತ್ಯ ಹಾಕ್ಕೊಳ್ಳಿ. ಮೆಂತ್ಯ ಜಾಸ್ತಿ ಬಿದ್ದರೆ ಕೈ ಬಂದುಬಿಡುತ್ತೆ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು, ಯಾವ ಎಣ್ಣೆನೂ ಹಾಕೋಂಗಿಲ್ಲ ನೋಡಿ. ಈಗ ಒಂದು ಪ್ಲೇಟಿಗೆ ಒಂದು 7-8 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಈ ಒಣಮೆಣ್ಸಿನ್ಕಾಯಿ ಉರಿಬಾರ್ದು ನೋಡಿ. ಈ ಥರ ಪೌಡ್ರ್ ಮಾಡ್ಕೋಬೇಕು ನೋಡಿ. ಖಾರದ ಪುಡಿ ಮತ್ತು ಮಸಾಲೆ ಪೌಡರು. ಆಮೇಲೆ ಸ್ವಲ್ಪ ಹಿಂಗೆ ಇಟ್ಕೊಳ್ಳಿ ನೋಡಿ. ಉಪ್ಪು ಹಾಕಿದ್ವಲ್ಲ, ಚೆನ್ನಾಗಿ ಕರಗಿದೆ, ನೀರು ಬಿಟ್ಟಿದೆ. ಈಗ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆ ಇಟ್ಕೊಳ್ಳಿ, ಫುಲ್ಲು ಡ್ರೈ ಇರಬೇಕು, ನೀರಂಶ ಇರಬಾರ್ದು. ನೀರಂಶ ಇದ್ರೆ ಕೊಳ್ತೋಗ್ಬಿಡುತ್ತೆ ಉಪ್ಪಿನಕಾಯಿ ಬೇಗ ನೋಡಿ. ನೀರು ಹೆಂಗೆ ಬಿಟ್ಟಿದೆ ಈಗ. ಉಪ್ಪು ಒಂಚೂರು ಇಲ್ಲ, ಎಲ್ಲ ಕರ್ಗೋಗಿದೆ ನೋಡಿ. ಒಂದು ಚೂರು ಆ ಉಪ್ಪಿನ ನೀರಿಗೇನೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗನ್ನ ಕರಗಿಸ್ಬೇಕು ಚೆನ್ನಾಗೆ. ಅದೇ ನೀರು ಯೂಸ್ ಮಾಡಬೇಕು, ಬೇರೆ ನೀರು ಮುಟ್ಟೋಂಗಿಲ್ಲ ನೋಡಿ. ಇದು ಚೆನ್ನಾಗಿ ಕರಗಿದೆ. ಇವಾಗ ಅದನ್ನು ಉಪ್ಪಿನಕಾಯಿ ಮೇಲೆ ಹಾಕ್ಕೊಳ್ಳಿ. ಈಗ ಒಂದು ಚಮಚ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಸಾಸಿವೆ ಮತ್ತು ಮೆಂತ್ಯ, ಅದು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು ಖಾರದ ಪುಡಿ ಎಷ್ಟು ಬೇಕು ಅಂತ. ಖಾರ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಎಲ್ಲ. ರೆಡಿಯಾಗಿದೆ ಈಗ ಉಪ್ಪಿನಕಾಯಿ. ಈಗ ಇದನ್ನು ವಾಪಸ್ ಕಂಟೈನರ್ಗೆ ಹಾಕ್ಬಿಡೋಣ ನೋಡಿ. ಕಂಟೈನರ್ಗೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ತಿನ್ನೋಕ್ಕೆ, ಮೊಸರನ್ನ ಜೊತೆ ಎಲ್ಲ. ಒಂದು 3 ವರ್ಷ ಇಟ್ಟರು ಹಾಳಾಗಲ್ಲ ಇದು. ನಾನು ಒಗ್ಗರಣೆ ಯೂಸ್ ಮಾಡ್ತಾಯಿಲ್ಲ. ಒಗ್ಗರಣೆ ಎಲ್ಲ ಹಾಕಿದ್ರೆ ಬೇಗ 6 ತಿಂಗಳು 1 ವರ್ಷದೊಳಗೆ ಹಾಳಾಗ್ಬಿಡುತ್ತೆ. ಈ ಥರ ಮಾಡ್ಕೊಳ್ಳಿ, 3 ವರ್ಷ ಆದರೂ ಏನೂ ಆಗೋಲ್ಲ, ಹಂಗೆ ಇರುತ್ತೆ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಹೇಗಿದೆ ಅಂತ ನಾನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಇದು ಮುಚ್ಚಿಬಿಟ್ಟು ಒಂದು 3-4 ದಿನ ಬಿಟ್ಬಿಡಿ, ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.